ಫಸ್ಟು ನಮ್ಮ ರಾಜ್ಯಕ್ಕೆ ಕೊಡಗಿನಿಂದ 2 ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರನ್ನು ಕೊಟ್ಟಿದ್ದೀರಿ. ಕೊಡಗಿನ ಮಹಾಜನತೆಗೆ ಫಸ್ಟ್ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು, ವಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಂಬರ್ 1. ಎರಡನೇದು, ಇವತ್ತು ಬಂದ ಉದ್ದೇಶ ಹಿಂದೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಕಾವೇರಿಯಲ್ಲಿ ಪೂಜೆ ಮಾಡಿ, ಈ ಜಾಗಕ್ಕೆ ಬಂದು ಪೂಜೆ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದೆ. ನಾನು, ನಮ್ಮ ಪಕ್ಷ, ನಾನು, ಸಿದ್ದರಾಮಯ್ಯನವರೆಲ್ಲ ಸೇರಿ ನಾವೆಲ್ಲ ಮಾಡ್ದೋ. ನೀವೆಲ್ಲ ಹೆಚ್ಚಿಗೆ ಬಂದು ಪ್ರೋತ್ಸಾಹವನ್ನೆಲ್ಲ ಕೊಟ್ಟಿದ್ರಿ. ಫಲ ನೀವೆಲ್ಲ ರಾಜ್ಯದ ಜನತೆ ಗೌರವನ ಕೊಟ್ಟರು. ಕಾವೇರಿ 5ನೇ ಸ್ಟೇಜ್ ಕೂಡ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ನಾಳೆ ವಿಶ್ವ ಜಲ ದಿನ. ಕಾವೇರಿ ತಾಯಿಗೆ ನಮನಗಳನ್ನು ಅರ್ಪಿಸಬೇಕು. ಇನ್ನು ಮೇಲೆ ಕಾವೇರಿ ಪೂಜೆ ಮಾಡ್ತೀನಿ ಅಂತೇಳಿ KRS ಅಲ್ಲಿ ನಾನು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇನೆ. ಅದು ಕೂಡ ಈಗಾಗಲೇ ಸಿದ್ಧತೆ ಎಲ್ಲ ಆಗ್ತಾ ಇದೆ. ಈ ವಿಶ್ವ ಜಲ ಅಂಗವಾಗಿ ನಾಳೆ ಬೆಳಗ್ಗೆ ವಿಶ್ವ ಜಲ ದಿನ, ಅದು ನಾಳೆ ಬೆಳಗ್ಗೆ ಇರೋದ್ರಿಂದ ನಾಳೆ ಬೆಳಗ್ಗೆ ನಾನು ತಮಿಳುನಾಡಿಗೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ, ದಕ್ಷಿಣ ರಾಜ್ಯಗಳಿಗೆ ಆಗ್ತಾ ಇರೋ ಅನ್ಯಾಯ ವಿಚಾರದಲ್ಲಿ ಸ್ಟಾಲಿನ್ ಅವರು ಕರೆದಿರೋಂಥ ಒಂದು ಸಭೆಗೆ ನಾನು, ನಮ್ಮ ಪಕ್ಷದ ಕೆಲವು ಮುಖ್ಯಮಂತ್ರಿ ಆಗಿದ್ದಂಥ ರೇವಂತ್ ರೆಡ್ಡಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಅಲ್ಲೋಗಿ ನಾನು ಪ್ರತಿಪಾದನೆಯನ್ನು ನಮ್ಮ ರಾಜ್ಯದ ಹಿತಕ್ಕೆ, ದಕ್ಷಿಣ ಭಾರತ ಹಿತಕ್ಕೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದೇನೆ. ಈ 1 ವಾರಗಳ ಕಾಲ ಈ ವಿಶ್ವ ಜಲ ದಿನ ನಾಳೆ ಬೆಳಗ್ಗೆಯಿಂದ, ಅಂದರೆ ಇವತ್ತು ಸಾಯಂಕಾಲ ಬೆಂಗಳೂರಿನ ಅಲ್ಲೊಂದು ಋಷಭಾವತಿ ನದಿ, ಕಾವೇರಿಯ ಒಂದು ಜಲ ಪ್ರದೇಶದಲ್ಲಿ ಅದು ಅಲ್ಲಿ ಪ್ರಾರಂಭ ಆಗ್ತದೆ. ಆ ಸ್ಯಾಂಕಿ ಟ್ಯಾಂಕಲ್ಲಿ ಇವತ್ತು ಸಾಯಂಕಾಲ 6:15 ಗಂಟೆಗೆ ಕಾವೇರಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಅಲ್ಲಿಗೆ ನೀವು ಇಡೀ ಬೆಂಗಳೂರು ನಗರ ಜನರಿಗೆ ನೀರನ್ನು ಕೊಟ್ಟು ಭಾಳ ಸಂತೋಷವನ್ನು, ಅವರ ಬದುಕನ್ನು ಹಸನು ಮಾಡ್ತಾ ಇದ್ದೀರಿ. ಫಸ್ಟು ನೀವು ಇಂಗ್ಲೀಷಲ್ಲಿ ಮಾತು ಹೇಳ್ತಾರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನೀವೇ ನಮಗೆ ಜೀವನದಿ. ಸೊ ಇಲ್ಲಿಗೆ ತಮಿಳುನಾಡಿಗೆಲ್ಲ ನೀವೆಲ್ಲ ಆಶ್ರಯವಾಗಿದ್ದೀರಿ, ನಮ್ಮ ರಾಜ್ಯಕ್ಕೆ ಆಶ್ರಯ ಆಗಿದ್ದೀರಿ. ಸೊ ಫಸ್ಟು ನಿಮಗೆ ನಮನ ಸಲ್ಲಿಸಿ ಇಲ್ಲಿಂದ ಕೂಡ ಆ ನದಿನ ನೀರನ್ನು ತೆಗೆದುಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ನಾಳೆಯಿಂದ 1 ವಾರಗಳ ಕಾಲ ಈ ನೀರನ್ನು ಉಳಿಸ್ಲಿಕ್ಕೆ, ಅಂದರೆ ಸೇವ್ ವಾಟರ್. ಈಗೆಲ್ಲ ನೀರನ್ನು ಭಾಳ ದುರ್ಬಳಕೆ ಆಗ್ತಾಯಿದೆ. ಈ ನೀರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾ ಇಲ್ಲ. ಇದು ಬೆಂಗಳೂರಿನವ್ರಿಗೆ ಮಾತ್ರ ನಾನು ಇದನ್ನು ಮಾತಾಡ್ತಾ ಇಲ್ಲ, ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಒಂದು ಪ್ರತಿಜ್ಞೆಯನ್ನು ತಾವೆಲ್ಲ ಮಾಡಬೇಕು. ನಾನು ನೀರನ್ನು ಉಳಿಸ್ತೇನೆ, ನಾನು ನೀರನ್ನು ವೇಸ್ಟಾಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ, ಏನು ತೆಗಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಉಳಿಸ್ಕೊಳ್ತೇನೆ ಅಂಥೇಳಿ ಒಂದು ಪ್ರತಿಜ್ಞೆ ಕೂಡ ಮಾಡೋಂಥ ಒಂದು ಅವಕಾಶನ ನೀವೇ ಸೆಲ್ಫಾಗೆ ಯಾರು ಬೇಕಾದ್ರೂ ಆನ್ಲೈನಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಬೋದು. ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ದಾಖಲೆಗೆ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ಬೋದು. ಎಲ್ಲ ಪಾರ್ಟಿಯವ್ರಿಗೂ ಕೇಳ್ತಾ ಇದ್ದೀನಿ, ಎಲ್ಲ ಪಕ್ಷದವ್ರಿಗೂ ಕೇಳ್ತಾ ಇದ್ದೀನಿ, ಎಲ್ಲ ನಾಗರಿಕರಿಗೆಲ್ಲ ಕೇಳ್ತಾ ಇದ್ದೀನಿ. ಇದು ರಾಜಕೀಯ ಅಲ್ಲ, ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಿಕ್ಕೆ. ಸೊ ಸಾಯಂಕಾಲ 6:15 ಗಂಟೆಗೆ
4:15 ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ. ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಗಂಗೆ ಒಂದು ಭಾಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ. ಅಲ್ಲಿಂದ ನಮ್ಮ ಹೆಣ್ಮಕ್ಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಬಂದು ಆ ಗಂಗೆನ ಒಂದು ಪ್ರತಿಮೆ ಕೂಡ ಇದೆ, ಮೊದಲಿಂದ ಒಂದು ಪದ್ಧತಿ ಇದೆ, ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿನ್ ಟ್ಯಾಂಕಲ್ಲಿ ಅದನ್ನು ಇಟ್ಟು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವೊಂದು ಪ್ರಯತ್ನ ಮಾಡ್ತಾಯಿದ್ದೇವೆ. ಸೊ ಮುಂದಿನ ದಿನದಲ್ಲಿ ಗಂಗಾ ಆರತಿ ಮಾಡುವಾಗ ಏನು ನಮ್ಮ KRS ಅಲ್ಲಿ ಮಾಡಬೇಕು ಅಂತಿದ್ದೀವಿ, ಅದು ಕೂಡ ಹಣ ಕೂಡ ಈಗಾಗಲೇ ಮೀಸಲಾಗಿ ಇಡ್ತಾ ಇದ್ದೀನಿ. ಈಗ ಅದಕ್ಕೂ ಕೂಡ ನಿಮ್ಮ ಕಾವೇರಿಯ ಕೊಡಗಿನ ಕಲಾವಿದರು ಕೂಡ ಆ ಒಂದು ಆರತಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಅದನ್ನು ಎಷ್ಟು ದಿನ ನಡೆಸಬೇಕೋ, ವರ್ಷಕ್ಕೆ ವಾರಕ್ಕೆ ಎಷ್ಟು ದಿನ ನಡೆಸಬೇಕು, ಅದೆಲ್ಲ ನಾನು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಆಗ ನಿಮ್ಮ ಕೊಡಗವರು ಕೂಡ ಕಂಪಲ್ಸರಿಯಾಗಿ ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಆ ರೀತಿ ನೀವು ಆ ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತೇಳಿ ನಮ್ಮ ಕನ್ನಡ ಕಲ್ಚರು, ಧಾರ್ಮಿಕ ದತ್ತಿ ಮತ್ತು ನಮ್ಮ ಇರಿಗೇಷನ್ ಇಲಾಖೆ ಇವ್ರು 3 ಜನಕ್ಕೆ ಕೂಡ ನಾನು ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಇದು ತಾವೆಲ್ಲ ದಯವಿಟ್ಟು ಈ ನೀರನ್ನು ಬಳಕೆ ವಿಚಾರದಲ್ಲಿ ಈ ವಿಶ್ವಜಲ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ಇವತ್ತು ಬೆಂಗಳೂರು ವಾಟರ್ ಸಪ್ಲೈ, ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೇಜರ್ ಇರ್ಬೋದು, ಮೈನರ್ ಇರ್ಬೋದು, ಎಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಈ ನೀರನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ, ಆ ತಾಯಿಗೆ ಗೌರವನ ಸಲ್ಲಿಸೋ ದೃಷ್ಟಿಯಿಂದ ಮುಂದಕ್ಕೆ ಕಳೆದ ವರ್ಷ ಯಾವ ರೀತಿ ಮಳೆ ಆಯಿತು ಅದೇ ರೀತಿ ಪ್ರತಿ ವರ್ಷವೂ ಆಗಿ ಜನರು ಬದುಕು ಹಸನಾಗಲಿ ಅಂತೇಳಿ ಇವತ್ತು ಈ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಬಟ್ ಕೊಡಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ನದಿ ಮಲಿನ ಆಗ್ತಾ ಇದೆ, ಕಾವೇರಿ ನದಿಯ ಪಾತ್ರ ಎಂಕ್ರೋಚ್ ಆಗ್ತಾ ಇದೆ, ಅವಕ್ಕೆ ಏನಾದರೂ ಒಂದು ಕನ್ಸಿಸ್ಟೆಂಟ್ ಏನಾದರೂ ಯೋಜನೆ ಬರುತ್ತೆ? ನೀವೇನಾದ್ರು ನಿಮ್ದೆಲ್ಲ ಏನಾದರೂ ಸಲಹೆಗಳಿದ್ರು ಕೊಡಿ, ನಾನು ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ. ಒಂದು ಟೀಮೇ ಬೇಕಾದ್ರೆ ನಾನು ಅದಕ್ಕೆ ನೇಮಕ ಮಾಡ್ತೀನಿ. ನೀವು ನಿಮ್ಮ ಅಭಿಪ್ರಾಯನ ಕೊಡಿ. ಈ ಜಲ, ನೆಲ, ನೀರು ಎಲ್ಲ ಉಳಿಸ್ಲಿಕ್ಕೆ, ಇತಿಹಾಸ ಉಳಿಸ್ಲಿಕ್ಕೆ, ಪರಂಪರೆ ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡೋಣ. ಸರ್, ಈಗ BWSSPಲಿ DPS ಪದ್ಧತಿ ಅಳವಡಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಗಳು ಕೂಡ ನಿಮಗೆ ಬಂದಿದೆ. ಏನು DPS? ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡಿಕೊಡಿ, ಕಾಂಟ್ರಾಕ್ಟರಿಂದ ತೆಗೆದು ಅಂತ. BWSSPಲಿ 4,000ಕ್ಕೂ ಅಧಿಕ ಏನು ಕೆಲಸಗಾರರು ಏನಿದ್ದಾರೆ ಸಿಬ್ಬಂದಿಗಳು ಅವ್ರದ್ದು, ನಿಮ್ಗೆ ಅದ್ರ ಗಮನಕ್ಕೆ ಬಂದಿದೆಯಾ? ಏನಾದ್ರು ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನೀವು ಹೇಳಿದ್ದೀರಾ, ಇವತ್ತು ನಾನು ಗಮನಕ್ಕೆ ತಂದಿದ್ದೀರಾ, ಅದೇನಂತ ವಿಚಾರಿಸ್ತೀನಿ. ನಾಳೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ ನೋಡಪ್ಪ, ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ, ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ, ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ.